ಚಿಲ್ಡ್ರನ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ P3 ಅಕಾಡೆಮಿ. ಇದು ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಸಾಲ್ವ್ ಮಾಡ್ತಿದ್ದೇವೆ ಅಂದ್ರೆ ಎಕ್ಸರ್ಸೈಸ್ 2.2. ಅದರಲ್ಲಿ ಫಸ್ಟ್ ಕ್ವಶನ್ ತಗೊಳ್ಳಿ. ಫೈಂಡ್ ದ zeros ಆಫ್ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂಡ್ ವೆರಿಫೈ ದ ರಿಲೇಶನ್ ಬಿಟ್ವೀನ್ ದ zeros ಅಂಡ್ ದ ಕೋಎಫಿಷಿಯಂಟ್ಸ್. ಏನ್ ಮಾಡಿ, ಇವು ಫಸ್ಟ್ ಕ್ವಶನ್ಸ್ ತಗೊಳ್ಳಿ. ಇದ್ರದ್ದು ಝೀರೋಸ್ ಇವಿದಾವೆ ಅಂದ್ರೆ ಫಸ್ಟ್ ಇದು ಆನ್ಸರ್ ಸೈಡ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ, ಅಂದ್ರೆ ಚೆಕ್ ಮಾಡೋದಿಕ್ಕೆ ಇವೇ ಕರೆಕ್ಟ್ ವ್ಯಾಲ್ಯೂ ಬರ್ತಿದೆ ಅಂತ. ಓಕೆ, ಇದು ಕ್ವಶನ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ ಹಾಗಾದ್ರೆ 1 by 1 ಸಾಲ್ವ್ ಮಾಡೋಣ. 4s² - 4s + 1 ಇದನ್ನ ನಾವು ಫ್ಯಾಕ್ಟರೈಸೇಷನ್ ಇಂದನು ಸಾಲ್ವ್ ಮಾಡಬಹುದು. ಒಂದು ಫ್ಯಾಕ್ಟರೈಸೇಷನ್ ಮೆಥಡ್, ಇನ್ನೊಂದು ಐಡೆಂಟಿಟಿ. ಓಕೆ, ದೆನ್ ಏನ್ ಮಾಡ್ಬೇಕು, ಫ್ಯಾಕ್ಟರೈಸೇಷನ್ ಮೆಥಡ್ ಅಂತೂ ನಿಮ್ಗೆ ಗೊತ್ತಿದೆ, ಇದು ಟ್ರೈ ಮಾಡಿ. ಐಡೆಂಟಿಟಿ ಹೇಗೆ ಅಂದ್ರೆ 4s ನ ನೀವು a - b ಹೋಲ್ ಸ್ಕ್ವೇರ್ ಐಡೆಂಟಿಟಿ ಅಪ್ಲೈ ಮಾಡಬಹುದು. a ನ ನಾನು 2s ಅಂತ ತಗೊಂಡಿದ್ದೇನೆ, b ನ 1 ಅಂತ ತಗೊಂಡಿದ್ದೇನೆ. 2s ಹೋಲ್ ಸ್ಕ್ವೇರ್ 4s ಸ್ಕ್ವೇರ್, ಹೌದು. ದೆನ್ -4s + 1 ಒಳ್ಳೆ, ಇದು ಸಾಲ್ವ್ ಮಾಡಿದ್ರೆ ಇದೇ ಸಿಗತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅದಾದ್ಮೇಲೆ ಇದು ಸ್ಪ್ಲಿಟ್ ಮಾಡಿದ್ದೇನೆ. 2s - 1 2s - 1 = 0. ಎಸ್ ವ್ಯಾಲ್ಯೂ ಏನ್ ಸಿಕ್ತು? 1/2 1/2. ಇವು 0 ಸಿಕ್ಕು. ದೆನ್ ಏನ್ ಮಾಡ್ಬೇಕು, ಇದು ಫ್ಯಾಕ್ಟರೈಸೇಷನ್ ನೀವೇ ಸಾಲ್ವ್ ಮಾಡಿ. ಇಲ್ಲಿ ಏನ್ ಸಿಗತ್ತೆ ಅಂದ್ರೆ ಒಂದು 1 ಸಿಗತ್ತೆ, ಒಂದು 1/2. ಹೌದು. ಫ್ಯಾಕ್ಟರೈಸೇಷನ್ ಹೇಗ್ ತಗೋತೀರಿ ಅಂದ್ರೆ ಇದು -4 ನ ನೀವು -2s - 2s ಅಂತ ಬರ್ಕೋತೀರಿ. ಕಾಮನ್ ಬರೋದು ಹೊರಗಡೆ ತಗೋತೀರಿ. ಫ್ಯಾಕ್ಟರೈಸೇಷನ್ ನಿಮ್ಗೆ ಗೊತ್ತಿದೆ, ಆದ್ರೆ ಇದು ಯೂನಿಕ್ ಮೆಥಡ್ ಇದೆ. ಈ ಮೆಥಡ್ ಇಂದ ಸಾಲ್ವ್ ಮಾಡಬಹುದು. ದೆನ್ ವೆರಿಫಿಕೇಶನ್ ಸ್ಟೆಪ್ ಬೇಕಾದ್ರೆ ವೆರಿಫೈ ಮಾಡಬೇಕು. ಏನ್ ಹೇಳಿದ್ದಾರೆ, ಸಮ್ ಅಂದ್ರೆ ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ -2 ಡಿವೈಡೆಡ್ ಬೈ 1, ದಿಸ್ ಈಸ್ 2. ಸಾರಿ, 4 ಡಿವೈಡೆಡ್ ಬೈ 4 ಏನು, -4 ಡಿವೈಡೆಡ್ ಬೈ 4 ಇದೇನಾಗತ್ತೆ -1. ಪ್ರಾಡಕ್ಟ್ ಏನಾಗತ್ತೆ, -1 ಅಲ್ಲ +1. 4 4 ಗೆಟ್ ಕ್ಯಾನ್ಸಲ್, +1. ಪ್ರಾಡಕ್ಟ್ ಏನಾಗತ್ತೆ ಇದರದ್ದು, ಕಾನ್ಸ್ಟೆಂಟ್ ಟರ್ಮ್ -8 ಡಿವೈಡೆಡ್ ಬೈ 1, ದಟ್ ಈಸ್ -8. ಇದು ವೆರಿಫಿಕೇಶನ್ ಸ್ಟೆಪ್. ನೋಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಇದು, ಅದಾದ್ಮೇಲೆ ಕೆಳಗಡೆ ಇದು. ಏನ್ ವೆರಿಫೈ ದ್ಯಾಟ್ ಅಂತ ಬರಿಬೇಕು. ವೆರಿಫೈ ದ್ಯಾಟ್ ಅಂತ ಬರೋದು ಸಮ್ ಪ್ರಾಡಕ್ಟ್. ಬೇಕಾದ್ರೆ ಇವೆರಡು ನಂಬರ್ ಆಡ್ ಮಾಡಿ 1 ಸಿಗತ್ತೆ. 1/2 1/2 ಆಡ್ ಮಾಡಿದ್ರೆ LCM ತೆಗೆದ್ರೆ LCM ಆದ್ರೂ ತೆಗೀರಿ, ಇಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು. ಅವಾಗ ರಿಸಲ್ಟ್ 1 ಸಿಗತ್ತೆ. ಅಂದ್ರೆ ಮೇಲೆ 4, ಕೆಳಗಡೆ 4. ನ್ಯೂಮರೇಟರ್ 4, ಡಿನಾಮಿನೇಟರ್ 4. 4 ಡಿವೈಡೆಡ್ ಬೈ 4 ಗೆಟ್ ಕ್ಯಾನ್ಸಲ್, ದಟ್ ಈಸ್ ರಿಸಲ್ಟ್ 1 ಸಿಗತ್ತೆ. ಇದು 1 ಆಗತ್ತೆ. ದೆನ್ -8 ಅಂತ ಪ್ರಾಡಕ್ಟ್ ಬಂತು. ಮಲ್ಟಿಪ್ಲೈ ಮಾಡೋಣ. ಸೊ ಇದು ಈ ತರ ಸಾಲ್ವ್ ಮಾಡ್ಬೇಕು. ಇದನ್ನು ಫ್ಯಾಕ್ಟರೈಸ್ ನೀವು ಟ್ರೈ ಮಾಡಿ. ಇದು ಇವೇನ್ ಮಾಡಿ, ಇವೆಲ್ಲನು ಹೋಮ್ವರ್ಕ್ ನೀವು ತಗೊಳ್ಳಿ. ಓಕೆ, ಇಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ. ಇದ್ರದ್ದು ಫ್ಯಾಕ್ಟರೈಸೇಷನ್ ಹೇಗೆ ತಗೋಬೇಕಂದ್ರೆ -18x² ನ -9x + 2x ಅಂತ ತಗೋಬೇಕು. ಇದನ್ನ ನೀವು 4u ಹೊರಗಡೆ ತಗೊಂಡು u + 1 ಅಂತ ತಗೋಬೇಕು.
ಇದು ಈಕ್ವಲ್ಸ್ ಟು 0 ಮಾಡ್ಕೋಬೇಕು. ಇದನ್ನ ಹೇಗೆ ತಗೋಬೇಕಂದ್ರೆ ಟಿ ಸ್ಕ್ವೇರ್ ಮೈನಸ್ ಅಂಡರ್ ರೂಟ್ 15 ಹೋಲ್ ಸ್ಕ್ವೇರ್ ಈ ತರ ತಗೊಂಡ್ರೆ ಐಡೆಂಟಿಟಿ ಸಿಗತ್ತೆ. ಟಿ ಪ್ಲಸ್ ಅಂಡರ್ ರೂಟ್ 15 ಮತ್ತೆ ಟಿ ಮೈನಸ್ ಅಂಡರ್ ರೂಟ್ 15 ಇದು ಈಕ್ವಲ್ಸ್ ಟು 0 ಮಾಡಿದ್ರೆ ಒಂದು ಮೈನಸ್ ರೂಟ್ 15 ಸಿಗತ್ತೆ, ಇನ್ನೊಂದು ರೂಟ್ 15 ಸಿಗತ್ತೆ. ಇದು ಏನ್ ಮಾಡ್ತೀರಾ, ಫ್ಯಾಕ್ಟರೈಸ್ ಮಾಡ್ತೀರಾ. ಇದು ಫ್ಯಾಕ್ಟರೈಸ್ ಮಾಡ್ತೀರಿ, ಮೈನಸ್ 12 ಎಕ್ಸ್ ಸ್ಕ್ವೇರ್ ಸಿಗತ್ತೆ. ಮೈನಸ್ 12 ಎಕ್ಸ್ ಸ್ಕ್ವೇರ್ ಸಿಕ್ತಂದ್ರೆ ನೀವು 4 ಇಂಟು 3 4 3 12 4 ಎಕ್ಸ್ ಮತ್ತೆ 3 ಎಕ್ಸ್ ಅಂತ ತಗೋತೀರಿ. ಲಾರ್ಜ್ ನಂಬರಿಗೆ ಏನ್ ಮಾಡ್ತೀರಾ, ಮೈನಸ್ ಸೈನ್ ಕೊಡ್ತೀರಾ. ಏನು ಇಲ್ಲಿ ಲಾರ್ಜ್ ನಂಬರಿಗೆ ಮೈನಸ್ ಸೈನ್ ಕೊಡ್ಬೇಕು. ಇಲ್ಲಿ ಈ ತರ ನೀವು ಸ್ಟೆಪ್ ಇಂದ ಟ್ರೈ ಮಾಡ್ಬೇಕು. ಫ್ಯಾಕ್ಟರೈಸೇಷನ್ ಮಾಡುವಾಗ ಇದು ಹೀಗೆ ತಗೋಬೇಕು. ಇದರದ್ದು 6 ಎಕ್ಸ್ ಸ್ಕ್ವೇರ್ ಮೈನಸ್ 7 ಎಕ್ಸ್ ನ ಮೈನಸ್ 9 ಎಕ್ಸ್ ಪ್ಲಸ್ 2 ಎಕ್ಸ್ ದೆನ್ ಮೈನಸ್ 3. ಇದರಲ್ಲಿ ಕಾಮನ್ ಬರೋದು 3x, ಕಾಮನ್ ಬಂದ್ರೆ 2x ಮೈನಸ್ 3, ಇಲ್ಲಿ ಪ್ಲಸ್ 1 ಕಾಮನ್ ಬರುತ್ತೆ 2x ಮೈನಸ್ 3. ಹೌದು, 2x ಮೈನಸ್ 3 3x ಪ್ಲಸ್ 1 ಈ ತರ ತಗೊಂಡು ಇದು ಈಕ್ವಲ್ಸ್ ಟು 0 ತಗೋಬೇಕು. ಇದನ್ನು ಈಕ್ವಲ್ಸ್ ಟು 0, ಇದನ್ನು ಈಕ್ವಲ್ಸ್ ಟು 0. ಇಲ್ಲಿ ಯು ವ್ಯಾಲ್ಯೂ ಒಂದು 0 ಸಿಗತ್ತೆ, ಒಂದು ಮೈನಸ್ 1 ಸಿಗತ್ತೆ. ಇಲ್ಲಿ ಒಂದು ಮೈನಸ್ 1/2 1/3 ಸಿಗತ್ತೆ ಇಲ್ಲಿ, ಮತ್ತೆ 3/2 ಇಲ್ಲಿ ಡೈರೆಕ್ಟ್ ಸಿಗತ್ತೆ. ಇದನ್ನ ನೀವು ಫ್ಯಾಕ್ಟರೈಸ್ ಹೇಗೆ ಮಾಡ್ತೀರಾ, 3x ಸ್ಕ್ವೇರ್ ಆಸ್ ಇಟ್ ಈಸ್ ಇಡ್ತೀರಾ. ದೆನ್ ಮೈನಸ್ ಎಕ್ಸ್ ಅನ್ನ ನೀವು ಮೈನಸ್ 4x ಪ್ಲಸ್ 3x ಅಂತ ಬರಿಬಹುದು. ಮೈನಸ್ 4 ಹೌದು ತಾನೆ. ನೆಕ್ಸ್ಟ್ ಏನ್ ಮಾಡ್ತೀರಿ, ಇಲ್ಲಿ ಕಾಮನ್ ಬರೋದು x, 3x ಮೈನಸ್ 4, ಇಲ್ಲಿ ಪ್ಲಸ್ 1 ಹೊರಗಡೆ ಬರುತ್ತೆ 3x ಮೈನಸ್ 4. ಹೌದು, ಮತ್ತೆ 3x ಮೈನಸ್ 4 ಕಾಮನ್, x ಪ್ಲಸ್ 1 ಹೌದು ತಾನೆ. ಓಕೆ, ಏನ್ ಮಾಡಿ ಈ ತರ ಫ್ಯಾಕ್ಟರೈಸ್ ಮಾಡಿ, ಇದು ಈಕ್ವಲ್ಸ್ ಟು 0 ಮಾಡಿ, ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಿ ಸಮ್ ಮತ್ತೆ ಪ್ರಾಡಕ್ಟ್ ರಿಲೇಷನ್ ಫೈಂಡ್ ಮಾಡ್ಬೇಕು. ಅರ್ಥ ಆಯ್ತಾ. ಓಕೆ, ಇದ್ದು ಎಕ್ಸ್ ವ್ಯಾಲ್ಯೂ ಏನ್ ಸಿಗತ್ತೆ, ಎಕ್ಸ್ ಈಕ್ವಲ್ಸ್ ಟು ಮೈನಸ್ 1/3 ಮತ್ತೆ 3/2. ಇಲ್ಲಿ ಏನ್ ಸಿಗತ್ತೆ, ಯು ಈಕ್ವಲ್ಸ್ ಟು 0 ಮತ್ತೆ ಮೈನಸ್ 2. ಇಲ್ಲಿ 2 ಸಿಗತ್ತೆ, 0 ಮೈನಸ್ 2. ಇಲ್ಲಿ ಮೈನಸ್ ರೂಟ್ 15 ಟಿ ವ್ಯಾಲ್ಯೂ ಅಲ್ಲಿ ಮತ್ತೆ ರೂಟ್ 15. ಅರ್ಥ ಆಯ್ತಾ. ಈ ತರ ನೀವು ಸಾಲ್ವ್ ಮಾಡಿ ಝೀರೋಸ್ ರಿಲೇಷನ್ ವೆರಿಫೈ ಮಾಡಿ. ಟ್ರೈ ಮಾಡ್ತೀರಾ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ರೆಸ್ಪೆಕ್ಟಿವ್ಲಿ. ಓಕೆ, ಇಲ್ಲಿ 1/4 ಮೈನಸ್ 1 ರೂಟ್ 2 1/3 0, ರೂಟ್ 5 1, 1 minus 1/4, 1/4 4, 1. ಓಕೆ, ಇದು ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಫೈಂಡ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಫ್ ಈಚ್ ವಿತ್ ದ ಗಿವನ್ ನಂಬರ್ಸ್ as the sum and the product of its zeros respectively. ಇದು ಫಸ್ಟ್ ತಗೊಳ್ಳಿ. ಏನ್ ಹೇಳಿದ್ದಾರೆ, ಸಮ್ ಮತ್ತೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಇದು ಸಮ್ ಪ್ರಾಡಕ್ಟ್, ಸಮ್ ಪ್ರಾಡಕ್ಟ್, ಸಮ್ ಪ್ರಾಡಕ್ಟ್, ಸಮ್ ಪ್ರಾಡಕ್ಟ್, ಸಮ್ ಪ್ರಾಡಕ್ಟ್, ಸಮ್ ಪ್ರಾಡಕ್ಟ್. ಇದು ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಇರೋದು ಎಲ್ಲ ಸಮ್, ಸೆಕೆಂಡ್ ಇರೋದೆಲ್ಲ ಪ್ರಾಡಕ್ಟ್. ಅಂದ್ರೆ ನೀವು
ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು 1/4 ಅಂತ ತಗೋಬೇಕು. ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು -1 ಅಂತ ತಗೋಬೇಕು. ಜನರಲ್ ಫಾರ್ಮ್ ಏನಿದೆ ಕ್ವಾಡ್ರೆಟಿಕ್ದು, ax square plus bx plus c where a not equals to 0. ಇದು ಜನರಲ್ ಫಾರ್ಮ್. ಇದರಲ್ಲಿ ನಮ್ಗೆ a ವ್ಯಾಲ್ಯೂ ಬೇಕು, b ವ್ಯಾಲ್ಯೂ ಬೇಕು, ದೆನ್ c ವ್ಯಾಲ್ಯೂ ಬೇಕು. a ವ್ಯಾಲ್ಯೂ b ವ್ಯಾಲ್ಯೂ ಸಿಕ್ಕರೆ ನಾವು ಇಲ್ಲಿ ಈ ರಿಲೇಶನ್ ಹೆಲ್ಪ್ ಇಂದ ಎ ಬಿ ಸಿ ವ್ಯಾಲ್ಯೂ ತಗೋಬಹುದು. ಇಲ್ಲಿ -b/a ಅಂದ್ರೆ ಆಲ್ಫಾ ಅಂದ್ರೆ -b/a. ಹೌದು, ಎ ಏನಾಯ್ತು ಇಲ್ಲಿ ಸಿ ವ್ಯಾಲ್ಯೂ ಡೈರೆಕ್ಟ್ ಸಿಗತ್ತೆ. ಸಿ ವ್ಯಾಲ್ಯೂ ಡೈರೆಕ್ಟ್ ಸಿಕ್ಕ್ರೆ ಎ ಏನಾಯ್ತು 1 ಆಯ್ತು, ಸಿ ವ್ಯಾಲ್ಯೂ -1 ಅಂತ ತಗೋಬಹುದು. ಎ 1 ಆಯ್ತು, ಸಿ ವ್ಯಾಲ್ಯೂ -1 ಅಂತ ತಗೋಬಹುದು. ದೆನ್ ಬಿ ವ್ಯಾಲ್ಯೂ ಏನ್ ಬೇಕು 1/4. ಸಾರಿ, ಎ ವ್ಯಾಲ್ಯೂನ ನಾವು 4 ಅಂತ ತಗೋಬಹುದು, ಸಿ ವ್ಯಾಲ್ಯೂನ -4, ಬಿ ವ್ಯಾಲ್ಯೂನ ನಾವು -1 ಅಂತ ತಗೋಬಹುದು. ಆದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, minus of -1 divided by 4 that is 1/4. ಕರೆಕ್ಟ್ ಆಯ್ತು. ದೆನ್ ಸಿ ಡಿವೈಡೆಡ್ ಬೈ ಎ, ಇದ್ರದ್ದು c/a ತಗೊಂಡ್ರೆ -4 divided by 4, 4 get cancel, -1. ಹೌದು, ಹಾಗಾದ್ರೆ ಏನಾಯ್ತು, ಸ್ಯಾಟಿಸ್ಫೈ ಆಯ್ತು. ಅಂದ್ರೆ ಎ ಬಿ ಸಿ ವ್ಯಾಲ್ಯೂ ಇದು ಸಿಕ್ತು. ಈ ತರ ನೀವು ಎ ಬಿ ಸಿ ವ್ಯಾಲ್ಯೂನ ತಗೋಬಹುದು. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ? ಓಕೆ. ಹಾಗಾದ್ರೆ ಸ್ಯಾಟಿಸ್ಫೈ ಆದ್ರೆ ಎ ಬಿ ಸಿ ವ್ಯಾಲ್ಯೂ ಜನರಲ್ ಇಕ್ವೇಶನ್ ಅಲ್ಲ ಪಾಲಿನಾಮಿಯಲ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಓಕೆ, 4x square minus x minus 4 ಇದು ಜನರಲ್ ಫಾರ್ಮ್. ಇದೇ ತರ ನೀವು ಟ್ರೈ ಮಾಡ್ತೀರಾ? ಇವು ಕೆಳಗಿನ ನೀವು ಟ್ರೈ ಮಾಡಿ, ಇದು ನಾ ಹೇಳ್ತೀನಿ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಇದು ತಗೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು √2, ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು 1/3. ಹೌದು, ಜನರಲ್ ಫಾರ್ಮ್ ax square plus bx plus c, ಇಲ್ಲಿ a not equals to 0. ಓಕೆ, ಎ ಏನ್ ತಗೊಳ್ಳೋಣ? ಎ ಬಿ ಸಿ. ಎ ಬಿ ಸಿ ಎ ವ್ಯಾಲ್ಯೂನ ನಾವು 3 ಅಂತ ತಗೊಳ್ಳೋಣ. ಯಾಕಂದ್ರೆ ಇಲ್ಲಿ c/a, ಇಲ್ಲಿ -b/a, ಇದು c/a. ಸಿ ವ್ಯಾಲ್ಯೂ ಏನಾಯ್ತು 1 ಆಯ್ತು. ಹಾಗಾದ್ರೆ ನಾವು ಬಿ ವ್ಯಾಲ್ಯೂ ಹೀಗೆ ಚೂಸ್ ಮಾಡ್ಬೇಕು. ಅಲ್ಲಿ ಇದ್ರದ್ದು ಸಮ್ ರಿಲೇಶನ್ √2 ಬರ್ಬೇಕು. ಅಂದ್ರೆ ನಾವು ಇದನ್ನ -3√2 ಅಂತ ತಗೋಬಹುದು. ಅಂದ್ರೆ ಟ್ರೈ ಮಾಡಿ, -3√2 divided by 3, 3 get cancel, -1√2 ಅಂದ್ರೆ ಫಸ್ಟ್ ರಿಲೇಶನ್ ರೈಟ್ ಆಯ್ತು. ಸೆಕೆಂಡ್ ಏನು 1/3, 1 divided by 3 ರೈಟ್ ಆಯ್ತು. ಹಾಗಾದ್ರೆ ಇವು ವ್ಯಾಲ್ಯೂಸ್ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ? ಜನರಲ್ ಫಾರ್ಮ್ 3x square minus 3√2x plus 1 ಈ ತರ ಇಕ್ವೇಶನ್ ಬಂತು. ಸಾರಿ, ಇಕ್ವೇಶನ್ ಅಲ್ಲ, ಪಾಲಿನಾಮಿಯಲ್. ನೋಟ್ ಮಾಡ್ಕೊಳ್ಳಿ ಇದು. ಓಕೆ, ಹೆನ್ಸ್ ಲಾಸ್ಟಿಗೆ ಏನ್ ಮಾಡ್ಬೇಕು?
hence it is a quadratic polynomial of each. ಓಕೆ, ಏನ್ ಮಾಡ್ಬೇಕು? hence it is a given, sorry, hence it is a required quadratic polynomial. ಬೇಕಾದ್ರೆ ಈ ತರ ಬರಿಬಹುದು, this is the required, this is the polynomial, hence this is a required quadratic polynomial. ಇದು ನೋಟ್ ಮಾಡ್ಕೊಳ್ಳಿ. ಎಲ್ಲ ಕ್ವಶನ್ನಿಗೂ ಇದೇ ತರ ನೀವು ಟ್ರೈ ಮಾಡಿ. ಇವೆಲ್ಲ ಹೋಮ್ ವರ್ಕ್ ಟ್ರೈ ಮಾಡ್ತೀರಲ್ವಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್. ನೆಕ್ಸ್ಟ್ ತಗೊಳ್ಳಿ, ಡಿವಿಷನ್ ಅಲ್ಗೋರಿದಮ್ ಫಾರ್ ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸ್ ನ ಹೇಗೆ ಡಿವೈಡ್ ಮಾಡೋದಂತ. ಇಲ್ಲೇನ್ ಮಾಡ್ಬೇಕು, ಇದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ನಾನು ಡಿವಿಷನ್ ಮಾಡೋ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೇನೆ. ಅಂದ್ರೆ ಇದರಿಂದ ಇದನ್ನ ಡಿವೈಡ್ ಮಾಡ್ಬೇಕು. ಇದು ಇಲ್ಲಿ, ಇದು, ಇದನ್ನ ನಾವು ಡಿವೈಸರ್ ಅಂತ ಅಂತೀವಿ. ಇದು ಕ್ವಶನ್, ಕೆಳಗಡೆ ರಿಮೈಂಡರ್. ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಮಲ್ಟಿಪ್ಲೈ ಮಾಡ್ಬೇಕು. ಏನ್ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ನಮ್ಗೆ 2x² ಬೇಕು. ಅಂದ್ರೆ ನೀವು ಫಸ್ಟ್ ಟರ್ಮಿಗೆ ಮಲ್ಟಿಪ್ಲೈ ಮಾಡ್ಬೇಕು. ಫಸ್ಟ್ ಮೆಥಡ್ ಏನಂದ್ರೆ, ಫಸ್ಟ್ ಸ್ಟೆಪ್ 1 ಏನಂದ್ರೆ, ಫಸ್ಟ್ ಡಿವೈಸರ್ ಅಲ್ಲಿರೋ ಮಲ್ಟಿಪ್ಲೈ 2x, ಮಲ್ಟಿಪ್ಲೈ ಮಾಡ್ಬೇಕು ಯಾವುದಕ್ಕೆ, 2x ನ ಮಲ್ಟಿಪ್ಲೈ ಮಾಡ್ಬೇಕು ಯಾವುದಕ್ಕೆ, ಡಿವೈಸರಿಗೆ. ಅಂದ್ರೆ x ಪ್ಲಸ್ 2ಗೆ 2x ನ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಇಲ್ಲಿ ಕ್ವಶನ್ ಅಲ್ಲಿ 2x ತಗೋಬೇಕು. ಹೌದು, ಈ 2x ಅಂದ್ರೆ ಇದು ಫಸ್ಟ್ ಟರ್ಮ್, ಡಿವೈಸರ್ ಅಲ್ಲಿರೋ ಫಸ್ಟ್ ಟರ್ಮ್ಗೆ ನೀವು 2x ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು ಡಿವೈಸರ್ ಅಲ್ಲಿರೋ ಫಸ್ಟ್ ಟರ್ಮ್ಗೆ. ಇದಕ್ಕೆ ಈಕ್ವಲ್ ಬರ್ಬೇಕಾದ್ರೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು, ಅದು ಫಸ್ಟ್ ಟರ್ಮಿಗೆ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ವೇರಿಯಬಲ್ ಟರ್ಮ್ ಫಸ್ಟ್ ಟರ್ಮ್ ಇದೆ, ಅದಕ್ಕ ನಾವೇನ್ ಮಾಡ್ಬೇಕು, ಇದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು ಫಸ್ಟ್ ಟರ್ಮಿಗೆ. ದೆನ್ ಏನ್ ಮಾಡ್ಬೇಕು ನಾವು, ಇದು ಎಂಟೈರ್ ಟರ್ಮ್ ಇದ್ರ ಜೋಡೆ, ಇದು ಪೂರ್ತಿ ಇಕ್ವೇಶನ್ ಜೋಡೆ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ 2x ಇಂಟು x, 2x², ದೆನ್ 2x ಇಲ್ಲಿ ಪ್ಲಸ್ 2 ಇದೆ, ಅಂದ್ರೆ ಸೈನ್ ಪ್ಲಸ್ ಬರುತ್ತೆ. 2x ಅಂದ್ರೆ ಇದು 4x ಆಯ್ತು. ಹೌದು, ಫಸ್ಟ್ ಸ್ಟೆಪ್ ಈ ತರ ಮಲ್ಟಿಪ್ಲೈ ಮಾಡಿದ್ರಿ. ಹೌದು, ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಬೇಕು. ಇಲ್ಲಿ ವೇರಿಯಬಲ್ ನ ನಾವು ಸಬ್ಟ್ರಾಕ್ಟ್ ಮಾಡುವಾಗ ರೂಲ್ ಚೇಂಜ್ ಆಗತ್ತೆ. ಏನಂದ್ರೆ ಸಬ್ಟ್ರಾಕ್ಟ್ ಮಾಡುವಾಗ ಸೈನ್ ಚೇಂಜ್ ಆಗತ್ತೆ. ಹೌದು, ಇಲ್ಲಿ ಪಾಸಿಟಿವ್ ಇದ್ರೆ ನೆಗೆಟಿವ್, ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗತ್ತೆ. ಹಾಗಾದ್ರೆ ಅಪೋಸಿಟ್ ನೇಚರ್ ಅಲ್ಲಿ ಕ್ಯಾನ್ಸಲ್ ಆಯ್ತು. ಇಲ್ಲಿ -x + 1 ಅಂತ ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಮತ್ತೆ ಇದು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಏನನ್ನ, -1 ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ -1 ನ ಈ ಪೂರ್ತಿ ಟರ್ಮಿಗೆ ಮಲ್ಟಿಪ್ಲೈ ಮಾಡ್ರಿ, ಇಲ್ಲಿ -x ಸಿಗತ್ತೆ, ಇಲ್ಲಿ -2. ಸೈನ್ ಚೇಂಜ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗ್ತೈತಿ. ಇಲ್ಲೇನ್ ಸಿಕ್ತು, 3. ಹಾಗಾದ್ರೆ ರಿಮೈಂಡರ್ 3 ಸಿಕ್ತು. ಲಾಸ್ಟ್ ಲೈನ್ ಏನ್ ಬರಿಬೇಕಂದ್ರೆ ನೀವು ಡಿವಿಡೆಂಡ್ ಈಕ್ವಲ್ಸ್ ಟು ಡಿವೈಸರ್ ಇಂಟು ಕ್ವಶನ್ ಪ್ಲಸ್ ರಿಮೈಂಡರ್.
ಈ ತರ ಫಾರ್ಮ್ ಅಲ್ಲಿ ಬರೆದಿಡ್ಬೇಕು. ಏನು ಈ ಇಕ್ವೇಶನ್ ಇಲ್ಲಿ ಬರಿಬೇಕು. 2x² ಪ್ಲಸ್ 3x ಪ್ಲಸ್ 1 ಈಕ್ವಲ್ಸ್ ಟು ಡಿವೈಸರ್ ಏನಿದೆ x ಪ್ಲಸ್ 2 ದೆನ್ ಇದು ಏನಿದೆ 2x ಮೈನಸ್ 1. ಈ ತರ ಫಾರ್ಮ್ ಅಲ್ಲಿ ಬರ್ದಿಡ್ಬೇಕು. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ರಿಮೈಂಡರ್ ಏನಿದೆ +3. ಈ ತರ ನೀವು ಡಿವೈಡ್ ಮಾಡ್ಬೇಕು. ಸೇಮ್ ಇದೆ ಪ್ರೊಸೀಜರ್. ಏನ್ ಮಾಡ್ಬೇಕು? ಇವು ಟರ್ಮ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಇಲ್ಲಿ ಏನ್ ಮಲ್ಟಿಪ್ಲೈ ಮಾಡ್ಬೇಕು? ಫಸ್ಟ್ ಗೆ ಅದು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಕ್ವಶನ್ ಅಲ್ಲಿ ತಗೊಂಡಿರೋ ವ್ಯಾಲ್ಯೂ ಇದು ಪೂರ್ತಿ ಟರ್ಮ್ ಗೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ರಿಸಲ್ಟ್ ಇರ್ಬೇಕು. ಇದ್ ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಇದಿಷ್ಟೇ ಸಾಕು. ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರದ್ದು ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಇದಾವೆ, ಎಕ್ಸರ್ಸೈಸ್ ನ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್ ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಬಾಯ್.